ನಮಸ್ತೆ ಮಿತ್ರರೇ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡಿ, ಈ ಬದಲಾಗ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಯಾವುದೇ ಬೆಳೆ ಆಗಿರಲಿ, ನಾವು ಲಾಭದಾಯಕವಾಗಿ ಯಶಸ್ವಿಯಾಗಿ ಲಾಭದಾಯಕವಾಗಿ ಅನ್ನೋದು ಬಹಳ ಮುಖ್ಯ. ಬೆಳಿಬೇಕಂತಂದರೆ ಖಂಡಿತವಾಗ್ಲೂ ಪ್ರಿಸಿಷನ್ ಫಾರ್ಮಿಂಗನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ಮಾಹಿತಿ ಎಲ್ಲಿ ಸಿಗುತ್ತೋ ಅಲ್ಲಿಂದ ಪಡ್ಕೊಳ್ಳೇಬೇಕಾಗ್ತದೆ. ನೋಡಿ, ಇವತ್ತು ಬೆಳಗ್ಗೆ ಉತ್ತರ ಕರ್ನಾಟಕ ಭಾಗದ ರೈತರೊಬ್ಬರು ಕಾಲ್ ಮಾಡಿದರು. ಸೊ ನಿನ್ನೆ ಒಂದು ನಾನು ಸ್ಪ್ರೇ ಮಾಡಿದೆ ಸರ್, ಕಲ್ಲಂಗಡಿ ಬೆಳೆಗೆ ಸ್ಪ್ರೇ ಮಾಡಿದ ಮೇಲೆ ಗಿಡಗಳು ಪೂರ್ತಿ ಬಾಡೋಗಿದೆ ಅಂದರು. ಫೋಟೋ ಕಳಿಸಿ ಅಂದೆ, ಅಲ್ಲಿ ತೋರಿಸ್ತೀನಿ ನೋಡಿ. ಫೋಟೋ ಕಳಿಸಿದ್ದಾರೆ. ಏನು ಔಷಧಿ ಸ್ಪ್ರೇ ಮಾಡಿದ್ದು ಅಂದಿದ್ದಕ್ಕೆ ಯಾವುದೋ ಒಂದು ಔಷಧಿ ಹೆಸರು ಹೇಳಿದರು. ಜೊತೆಯಲ್ಲಿ ಪ್ಲಾನೋಫಿಕ್ಸ್ ಅಂತ ಹೇಳಿದರು. ಪ್ಲಾನೋಫಿಕ್ಸು ಫ್ರೂಟ್ ಡ್ರಾಪ್ ಕಂಟ್ರೋಲ್ ಮಾಡಲಿಕ್ಕೆ, ಈ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಫ್ರೂಟ್ ಡ್ರಾಪ್ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕಿರೋದು. ಅದರ ಅಳತೆ ಇರೋದು 0.3 ml, ಅಂದರೆ 100 ಲೀಟ್ರಿಗೆ 30 ml. ಅದು 100 ml ಬಾಟ್ಲು 330 ಲೀಟ್ರಿಗೆ ಆಗುತ್ತೆ. ಯಾವ ಅಳತೆಯಲ್ಲಿ ಹಾಕ್ಕೊಂಡಿದ್ದೀರಿ ಅಂದಾಗ ಅವರು 200 ಲೀಟ್ರಿಗೆ 100 ml ಹಾಕ್ಕೊಂಡಿದ್ದೀವಿ ಮತ್ತು ಬೇರೆ ಯಾವುದೋ ಔಷಧಿಗಳು ಅಂತ ಹೇಳಿದರು. ಸೊ ಅಲ್ಲಿ ಓವರ್ ಡೋಸ್ ಆಗಿದ್ದರಿಂದ ಗಿಡ ಪೂರ್ತಿ ಬಾಡ್ಕೊಂಡಿದೆ. ಸೊ ಅದು ರಿಕವರ್ ಆಗುತ್ತೆ, ಬಟ್ ಬೆಳೆಯ ಸಾಮರ್ಥ್ಯ ಕುಗ್ಗೋಯ್ತು, ಕಡಿಮೆ ಆಗ್ತದೆ. ಹೀಗೆ ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು ಇಲ್ಲಿ, ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ದೂರದ ನಮ್ಮ ಜಾಗಕ್ಕೆ ತುಂಬ ದೂರ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಮುಧೋಳ ಭಾಗದ ರೈತರು NM ಬಿಳ್ಳೂರು ಅನ್ನೋರ್ತಕ್ಕಂಥ ಒಂದು ಯಶೋಗಾಥೆ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗೋಯ್ತು ಅವರ ಸಾಧನೆ ನೋಡಿದರೆ. ನಿಜವಾಗ್ಲೂ ಅದ್ವಿತೀಯ ಸಾಧನೆ ಅನ್ಬೋದು. ಹ್ಯಾಟ್ಸ್ ಆಫ್ ಟು ಯು ಬಿಳ್ಳೂರವರೇ. ನೋಡಿ, ನನ್ನ ಚಾನಲ್ನಲ್ಲಿ ಅನೇಕ ವೀಡಿಯೋಗಳು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಿ. ಎಷ್ಟೋ ಜನ ಪೂರ್ತಿ ವೀಡಿಯೋಗಳು ನೋಡೋದು ಇಲ್ಲ, ನೋಡಿದ್ದು ಅಳವಡಿಸ್ಕೊಳ್ಳೋದು ಇಲ್ಲ. ಇಲ್ಲಿ ಒಂದು ನಾನು ಮೊದಲಿಂದಲೂ ಹೇಳ್ಕೊಂಡು ಬರ್ತಾಯಿದ್ದೀನಿ, ಲಾಭದಾಯಕ ಕೃಷಿಗೆ ಪೂರಕವಾದ ಅಂಶಗಳನ್ನು ನಾನು ಹೇಳೋದು ಅಂತ. ಅವರು ವಿಡಿಯೋ ನೋಡಿರೋ ರೀತಿ ನೋಡಿ, ಅವರು ಡೈರಿನಲ್ಲಿ ಬರೆದಿಟ್ಕೊಂಡಿದ್ದಾರೆ. ವಿಶೇಷವಾಗಿ ಟೊಮೊಟೊ ಬೆಳೆ ಬಗ್ಗೆ ನಾನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ 3 ವಿಡಿಯೋ ಬರೆದಿದ್ದೆ. ಎಷ್ಟನೇ ದಿನದಲ್ಲಿ ಏನು ವಾಟರ್ ಸಾಲ್ಯುಬಲ್ ಬಳಸಬೇಕು ಅಂತೇಳಿ ಅದನ್ನು ಡೈರಿನಲ್ಲಿ ಬರೆದಿಟ್ಕೊಂಡು, ಸೊ ಅಕ್ಟೋಬರ್ ತಿಂಗಳಲ್ಲಿ ಅವರು 2ನೇ ತಾರೀಕು ನನ್ನ ಹತ್ರ ಬಂದರು. ನಿಜವಾಗ್ಲೂ ಯೋಚನೆ ಮಾಡಿ, ಬಿಜಾಪುರದಿಂದ ಇಲ್ಲಿಗೆ ಅವತ್ತು ಆ್ಯಕ್ಚುಲಿ ಭಾನುವಾರ ನಮ್ಮ ಶಾಪ್ ರಜಾ. ಫೋನ್ ಮಾಡಿದ್ರು ಅವರು, ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ. ಸೊ ಎಲ್ಲಾದರೂ ಬೆಂಗಳೂರಿಗೆ ಬಂದಿದ್ರಾ? ಇಲ್ಲ ಸರ್, ಇಲ್ಲಿ ನಿಮ್ಮ ಹತ್ರನೇ ಬಂದಿದ್ದೀವಿ ಅಂತೇಳಿದರು. ಕಾರ್ನಲ್ಲಿ 4 ಜನ ರೈತರು ಬಂದಿದ್ದರು. ಒಂದಷ್ಟು ಮಾಹಿತಿ ಪಡ್ಕೊಂಡು ಅವ್ರು ನಾಟಿ ಮಾಡಿರೋ ಟೊಮೊಟೊಗೆ ಕೆಲವು ಹೊಸ ಪ್ರಾಡಕ್ಟ್ಗಳೆಲ್ಲ ಅವೈಲೇಬಲ್ ಇಲ್ಲ ಅಂತ, ಯಾವುದು ಅಮಿಸ್ಟರ್ ಆಪ್ಟಿ ಆಗಿರ್ಬೋದು, ಆಮೇಲೆ ಎಕ್ಸ್ಪೋನಸ್ ಆಗಿರ್ಬೋದು, ಈ ಮೆರಿವಾನ್, ಈ ಥರದನ್ನ ಕೆಲವು ಪ್ರಾಡಕ್ಟ್ಸ್ ತೊಗೊಂಡೋದ್ರು. ನಂತರದ ದಿನಗಳಲ್ಲಿ ನಾನು ಇನ್ನೊಮ್ಮೆ 2 ಸಾರಿ ಮಾತ್ರ ಅವ್ರಿಗೆ ಕಳಿಸ್ಕೊಟ್ಟಿದ್ದು. ಮಿಕ್ಕಂತೆ ಅವರು ನನಗೆ ಹೆಚ್ಚು ಕಾಲ್ ಮಾಡಲೂ ಇಲ್ಲ. ಅವರು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಏನು ನನ್ನ ಚಾನಲ್ನಲ್ಲಿ ಟೊಮೊಟೊ ಬೇಸಾಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಅದನ್ನು ಅಳವಡಿಸ್ಕೊಳ್ತಾ ಬಂದರು. ಅನುಮಾನ ಆದಾಗ ಮಾತ್ರ ಕೆಲವು ಬಾರಿ ಕಾಲ್ ಮಾಡಿದರೆ ಬಿಟ್ಟರೆ ಮತ್ತೆ ಕಾಲ್ ಮಾಡಿಲ್ಲ. ಬಟ್ ಆಗಿದ್ದಾಗೆ ಅವ್ರ ಫೋಟೋಗಳು ಶೇರ್ ಮಾಡ್ಕೊತಾ ಇದ್ದರು. ನೋಡಿ, ನಾನು ವ್ಯಾಟ್ಸಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ ಅವ್ರು ಶೇರ್ ಮಾಡ್ಕೊಂಡಿದ್ದು. ನಾನು ಒಂದು 2 ತಿಂಗಳಿಂದ ಕನೆಕ್ಟಿವಿಟಿ ಇರಲಿಲ್ಲ. ಮತ್ತು ಲಾಸ್ಟ್ ವೀಕ್ ಒಂದು ವಿಡಿಯೋ ಕಳಿಸಿದರು. ಧನ್ಯವಾದಗಳು ಸರ್, ಇದು 150 ದಿನ ಕಂಪ್ಲೀಟ್ ಆಯಿತು ಟೊಮೊಟೊ ಬೆಳೆ ಅಂತೇಳಿ ಆ ಫೋಟೋ ಕಳಿಸಿದರು. ಗಿಡದ ತುಂಬ ಹಣ್ಣು ಕಾಯಿಗಳಿದೆ, 150ನೇ ದಿನ. ನನಗೆ ಶಾಕಿಂಗ್. ಮತ್ತು ನಾನು ಕಾಲ್ ಮಾಡಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಈ ಮಾಹಿತಿನ ನಾನು ರೈತರಿಗೆ ಶೇರ್ ಮಾಡ್ಕೋಬೇಕು, ನೋಡಿ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ತುಂಬ ದೂರ ಇರೋದ್ರಿಂದ ನಾನು ಮುಂದಿನ ವಾರ ಸ್ವಲ್ಪ ಹೊರದೇಶಕ್ಕೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ, ಸೊ ಸಮಯದ ಅಭಾವ ಇರೋದ್ರಿಂದ ನೀವೇ ವೀಡಿಯೋ ಮಾಡಿ ಕಳಿಸಿ ರೈತರಿಗೆ ಶೇರ್ ಮಾಡ್ಕೊಳ್ಳೋಣ ಅಂದೆ. ಅವ್ರು ಆ್ಯಕ್ಚುಲಿ ಇಷ್ಟಪಡಲಿಲ್ಲ, ಅವ್ರು ಶೈ ನೇಚರು. ಸೊ ಬೇಡ ಬಿಡ್ರಿ ಸಾಹೇಬ್ರೆ, ಏನು ಮಾಡಿದ್ದೀನಿ ನಾನು ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಇಲ್ಲ, ಇದು ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳಿದೆ. ನೋಡಿ, ನಾನು ಹೇಳೋ ಅಂಕಿಅಂಶಗಳು ಯೋಚನೆ ಮಾಡಿ ಸ್ನೇಹಿತರೆ. ಅವರು 5 ಎಕರೆ ಟೊಮೊಟೊ ಮಾಡಿರೋದು. ಆ್ಯಕ್ಚುಲಿ ಅಕ್ಟೋಬರ್ 2ನೇ ತಾರೀಕು ಬಂದಿದ್ದರು. ಅಷ್ಟೊತ್ತಿಗೆ ನಾಟಿ ಆಗಿತ್ತು ಆಗಲೇ. ಅಲ್ಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿರೋದು. ತುಂಬ ಮಳೆಗಾಲ ಇತ್ತು, ಅಂಥ ರೋಗಗಳನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಬಂದಿರೋದು. 5 ಎಕರೆ ಸಾಹೋ ವೆರೈಟಿ 24,000 ಸಸಿ ನಾಟಿ ಮಾಡಿರೋದು. ಸೊ ಅವರು ಮಾಹಿತಿ ಹಂಚ್ಕೊಂಡು ಪ್ರಕಾರ ಒಟ್ಟು ಅವ್ರಿಗೆ ಇಲ್ಲಿವರೆಗೂ 14,000 ಬಾಕ್ಸ್ ಟೊಮೊಟೊ ಕಿತ್ತಿದ್ದಾರೆ. ಅದು 25 kg ಬಾಕ್ಸು ಹುಬ್ಳಿ ಮಾರ್ಕೆಟಿಗೆ ಕಳಿಸೋದು. ಇನ್ನೂ 1,000 ಬಾಕ್ಸ್ ಗಿಡದಲ್ಲಿದೆ, ನೀವೇ ಗಮನಿಸಿ ನೋಡಿ. ಅಲ್ಲಿಗೆ ಒಟ್ಟು 15,000 ಬಾಕ್ಸ್ ಆಯಿತು 25 kgದು. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ಇಳುವರಿ 375 ಟನ್ನು 5 ಎಕರೆಗೆ. 1 ಟನ್ಗೆ ಲೆಕ್ಕ ಹಾಕಿದರೆ 75 ಟನ್ ಆಗುತ್ತೆ. 75 ಟನ್ನಿಗೆ ಕನಿಷ್ಠ ಬೆಲೆ ರೇಟ್ ಸಿಗಲ್ಲ ಅಂತೀವಲ್ಲ, ಈಗ 150 ರೂಪಾಯಿ ರೇಟ್ ಇದೆ 15 kg ಬಾಕ್ಸ್ಗೆ ಕೋಲಾರದಲ್ಲಿ, ಅಂದರೆ 10 ರೂಪಾಯಿ ಆಯಿತು. 75 ಟನ್ ಅಂದರೆ 10 ರೂಪಾಯಿ ಬೆಲೆನಲ್ಲಿ 7.5 ಲಕ್ಷ ಆಯಿತು. ಎಷ್ಟು ಖರ್ಚಾಗ್ಬೋದು ನಿಮಗೆ 1 ಎಕರೆಗೆ? ಲಾಭ ಆಗಲಿಲ್ವಾ? ಬೆಲೆ ಸಿಗಲಿಲ್ಲ ಅನ್ನೋದಲ್ಲ. ಪ್ರಿಸಿಷನ್ ಫಾರ್ಮಿಂಗಲ್ಲಿ ಮಾರ್ಕೆಟ್ನಲ್ಲಿ ಯಾವ ರೇಟ್ಗೆ ಹೋಗ್ತದೆ ಆ ರೇಟಿಗೆ ಮ್ಯಾಚ್ ಆಗಂಗೆ ನಾವು ಬೆಳಿಬೇಕು. ಇವತ್ತು ನಾವು ಕೊಳ್ಳತಕ್ಕಂಥ ರೈತರನ್ನ
ಏನು ಗ್ರಾಹಕರಿದ್ದಾರೆ ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಬೆಂಗಳೂರಿನಂಥ ಒಂದು ಸಿಟಿನಲ್ಲಿ ನಿಮ್ಮ ಸೋದರರು ಸೋದರಿಯರು ಯಾರೋ ಹೋಗಿ ಸೇರ್ಕೊಂಡಿರ್ತಾರೆ, ಬಾಡಿಗೆ ಮನೆ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಮಕ್ಕಳನ್ನ ಓದಿಸ್ಬೇಕು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಹೆಚ್ಚಿರೋದು ಲೆಕ್ಕ ಹಾಕ್ಕೊಳ್ಳಿ. 50 kg ಟೊಮೊಟೊ ಅಂದರೆ ಅವರು ಟೊಮೊಟೊ ಎಷ್ಟು ಕೊಳ್ಳಬಹುದು? 20 ರೂಪಾಯಿ kg ಟೊಮೊಟೊ ಅಂದರೆ ಎಷ್ಟು ಕೊಳ್ಳಬಹುದು? ಈ ಬೇಡಿಕೆ ಮೇಲೆ ರೇಟ್ ಇರೋದು. ಆದ್ದರಿಂದ ನಾನು ಹೇಗೋ ಖರ್ಚು ಮಾಡಿಬಿಟ್ಟು ರೇಟ್ ಸಿಗಲ್ಲ ಅನ್ನೋದಕ್ಕಿಂತ ನೋಡಿ, ಈಗ ಇವರು ಉದಾಹರಣೆ ಅಲ್ವಾ, ಸಾಧನೆ ಮಾಡಿದ್ದಾರಲ್ವಾ, ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋದು. ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಹೀಗೆ ಇರುತ್ತೆ ಅಂತಲ್ಲ. ಕೆಲವೊಂದು ನಾನು ಇತ್ತೀಚಿನ ದಿನಗಳು ತುಂಬ ಕೃಷಿ ಬಗ್ಗೆ ಬರ್ತಾ ಇದೆ. ಬಟ್ ನೀವು ಯೋಚನೆ ಮಾಡಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತ, ಯಾವುದು ಸಾಧ್ಯ ಇದೆ. ಈ ಥರದ್ದು ಇನ್ನೂ ಅನೇಕ ಸಕ್ಸಸ್ ಸ್ಟೋರಿಗಳು ಇದೆ. ಅಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ಗೆ ಬಹಳ ಪ್ರಾಶಸ್ತ್ಯ ಕೊಡಬೇಕು ಅಂತ ನನ್ನ ಮಾತನ್ನು ನಂಬಿ ಹೇಗೆ ಬಿಳ್ಳೂರವರು ಅಳವಡಿಸ್ಕೊಂಡು ಮಾಡ್ತಾ ಬಂದರು. ಔಷಧಿಗಳ ಬಳಕೆನ ಕಡಿಮೆ ಮಾಡ್ಕೊಳ್ಳೋದು, ಕಾಂಬಿನೇಷನ್ ಮಾಡ್ದಂಗೆ, ಬಟ್ ನ್ಯೂಟ್ರಿಷನ್ನ ಅಪ್ಡೇಟ್ ಮಾಡ್ಕೊಳ್ಳೋದು. ಸುಮಾರು ಜನ ಆ ರೀತಿ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬರು ನಮ್ಮ ಮಿತ್ರರು ಈಗ ತಾನೇ ಬಂದೋದ್ರು, ಕೋಲಾರ ಭಾಗದವರು ಶಶಿಕುಮಾರ್ ಅಂತ, ಅವರು ಇಂಜಿನಿಯರಿಂಗ್ ಪದವೀಧರರು. ಅವರು ಅದನ್ನೇ ಮಾಹಿತಿ ಹಂಚ್ಕೊತಾ ಇದ್ದರು. ಟೊಮೊಟೊ ಬೆಳೆನಲ್ಲಿ ರೋಸ್ ಬರಲಿಲ್ಲ, ನಮಗೆ ಕಾಣಿಸ್ಕೊಂಡಂಗೆ ಆಯಿತು. ನ್ಯೂಟ್ರಿಷನ್ನಲ್ಲಿ ಮತ್ತೆ 2ನೇ ಕಟಿಂಗ್ ಅಷ್ಟೊತ್ತಿಗೆ ಅಪ್ಡೇಟ್ ಆಯಿತು ಅಂತ ಹೇಳಿದರು. ಅವ್ರಿಗೆ ಅರ್ಥ ಆಗ್ತಾಯಿದೆ, ಈಗ ಬೆಳೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾವ ಪೋಷಕಾಂಶ ಕೊರತೆ ಆದರೆ ಏನಾಗುತ್ತೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಶೆಡ್ಯೂಲ್ ಫಾಲೋ ಮಾಡಿದರೆ ನಿಮ್ಮಲ್ಲಿ ಎಷ್ಟೋ ಜನ ಮಳೆ ಶೀತ ಅಂತಲ್ಲಿ ತಿಂಗಳುಗಟ್ಟಲೆ ಟೊಮೊಟೊ ಗೊಬ್ಬರ ಬಿಟ್ಟಿಲ್ಲ. ಯೋಚನೆ ಮಾಡಿ, ನೀವು ಪೋಷಕಾಂಶ ಕೊಡಲಿಲ್ಲ ಅಂದರೆ, ನಾನು ಖಾಲಿ ಹೊಟ್ಟೆನಲ್ಲಿ ಇದ್ದೀನಿ, ವಾತಾವರಣ ಚೆನ್ನಾಗಿಲ್ಲ ಅಂತಂದರೆ ನನ್ನ ಆರೋಗ್ಯ ಆಗಿರ್ಬೋದು. ಹಾಗೆಯೇ ಹೈಬ್ರಿಡ್ ತಳಿಗಳನ್ನ ನಾವು ಬೆಳೀತಾ ಇರುವಾಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇವರು ಡೀಟೇಲ್ಸ್ ಅವರು ಸ್ವಲ್ಪ ಮಾಹಿತಿ ಹಂಚ್ಕೊಂಡಿದ್ದಾರೆ. ಅವ್ರು ಆ್ಯಕ್ಚುಲಿ ಕತ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಕಳಿಸಿದ್ದಾರೆ, ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ಬೋದು, ಬಟ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ಥರದ್ದು ನೋಡಿದಾಗ ನನಗೂ ಖುಷಿಯಾಗುತ್ತೆ. ಅಟ್ಲೀಸ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದನ್ನು ಬಳಸ್ಕೊಳ್ಳೋಂಥ ರೈತರಿದ್ದಾರಲ್ಲ ಅಂತ ಖುಷಿಯಾಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಒಂದು ವಿಷಯ ಹೇಳೋದು ಮರ್ತಿದ್ದೆ ನೋಡಿ, ಅವರು ವಾಟ್ಸಪ್ಪಲ್ಲೇ ತೋರಿಸ್ತಾ ಇದ್ದೀನಿ. ಡಿಸೆಂಬರ್ 3ನೇ ತಾರೀಕು ಫಸ್ಟ್ ಕಾಯಿ ಕೀಳೋದಕ್ಕೆ ಶುರು ಮಾಡಿದ್ದು. ಇಲ್ಲಿಗೆ 152-153 ದಿನ ಆಗಿದೆ. ಮೊದಲನೇ ದಿನ ಕಾಯಿ ಕಿತ್ತಿದ ತಕ್ಷಣ ಅವರು 6 ಹಣ್ಣುಗಳು ಸ್ಕೇಲ್ ಮೇಲಿಟ್ಟು ತೂಕ ಮಾಡಿ ಕಳಿಸಿದ್ದಾರೆ ನೋಡಿ. 6 ಹಣ್ಣಿಗೆ 1 kg ಬಂದಿದೆ, ಅದು ಕ್ವಾಲಿಟಿ. ಡಿಸೆಂಬರ್ 3ರಿಂದ ಇವತ್ತು ಲಾಸ್ಟ್ ವೀಡಿಯೋ ಕಳಿಸಿರೋದು ನೋಡಿ, ಫೆಬ್ರವರಿ 16-17 ಕಳಿಸಿದ್ದಾರೆ. ಅಲ್ಲಿವರೆಗೂ ಕಾಯಿ ಕೀಳ್ತಿದ್ದಾರೆ. ಇನ್ನೂ 1000 ಬಾಕ್ಸ್ ಕಾಯಿದೆ. ಇದು ಹೇಳೋದು ಮರ್ತಿದ್ದೆ, ಅದಕ್ಕೆ ಹೇಳಿದ್ದು ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಎಲ್ಲ ಟೊಮಾಟೊ ಬೆಳೆಗಾರರಿಗೆ ಹೇಳುವ ಸುದ್ದಿ ಏನಂದ್ರೆ, ಇದು 151ನೇ ದಿನದ ಪ್ಲಾಟ್ ಕಟಿಂಗ್. 125 ಟ್ರೇ ಕರ್ಟಿ ಕೈ ಇದೆ. ಇನ್ನೂ 1000 ಬಾಕ್ಸ್ ಇದೆ. 5 ಎಕರೆ ಪ್ಲಾಟ್ ನಮ್ದು. ಇನ್ನೂ ಒಂದು ಏಟಾಗೈತಲ್ಲಪ್ಪ, 14,000. ಒಂದು 14,000 ಟ್ರೇ ಕಟಿಂಗ್ ಆಗಿದೆ. ಇನ್ನೂ 1,000 ಕಟಿಂಗ್ ಬರ್ತಾ ಇದೆ. ನೋಡಿ ಚೆನ್ನಾಗಿ ಮಾಡಿ. ಇದು ವೆರೈಟಿ ಯಾವ್ದಕ್ಕಲ್ಲಪ್ಪ? ಸಾಹೋ ವೆರೈಟಿ. ನಾನೆಲ್ಲ ಟೊಮಾಟೊ ರೈತ ಬಂದವ್ರಿಗೆ, ಫ್ರೆಂಡ್ಶಿಪ್ ಇದ್ದವ್ರಿಗೆ ಹೇಳುದೊಂದೇನಂದ್ರ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ A ವೇಣುಗೋಪಾಲ್ ಅಂತ ಹೇಳಿ. ಅವ್ರ ಸಜೆಷನ್ ಯೂಟ್ಯೂಬ್ನ್ಯಾಗ ಚಾನಲ್ ಇದೆ. ಅದನ್ನ ತಗೋರಿ, ನೋಡ್ರಿ, ಅದನ್ನ ಮಾಡ್ರಿ, ನಿಮಗೂ ಒಳ್ಳೆ ಬೆಳೆ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡ್ರಿ, ನಮಗ್ ಒಳ್ಳೆ ಬೆಳೆ ಬಂದಿದೆ. ಇವತ್ತು 151ನೇ ಕಟಿಂಗ್ ಇದೆ. ಇದು 151 ದಿವಸ ಆಯ್ತು ಪ್ಲಾಟಿಗೆ. ಇನ್ನೂ ಒಂದು 10 ದಿನ ಕಟಿಂಗ್ ಆಗತ್ತೆ. ಪ್ಲಾಟ ವಿಡಿಯೋ ಮಾಡಿ ಈಗ ಅದ್ರಾಗ ತೋರಿಸ್ತೀವಿ ನಿಮ್ಗ. ನಮಸ್ಕಾರ. ಎಲ್ಲಾ ಟಮಾಟಿ ಬೆಳೆಗಾರಿ ತೋರ್ಸುದಂದ್ರ, ಇದು 162ನೇ ಕಟಿಂಗ್. ಇದು 152ನೇ ದಿವಸದ ಕಟಿಂಗ್ ಇದ ನೋಡಿ. ಈ ರೀತಿ ಇದೆ. ಇನ್ನೂ ಒಂದು 5 ಎಕರೆ ಪ್ಲಾಟ್ ಅಂದ್ರೆ ಎಷ್ಟು ಕ್ಯಾರೆಟ್ ಬರ್ಬೋದು ನೀವೇ ಟ್ಯಾಲಿ ಮಾಡ್ಬೋದು. ಇಲ್ಲಿ ನಾ ಕವರ್ ಮಾಡ್ಕೊರ. ಸ್ವಲ್ಪ ಮಾಹಿತಿ ತಗೊಂಡ್ ಬೆಳೀರಿ. ನಿಮ್ಗೂ ರೇಟ್ ಇಲ್ದ್ರು ಮಾರ್ಕೆಟಿಂಗ್ ಕವರ್ ಆಕತಿ. ಇಲ್ಲಂದ್ರ ಸ್ವಲ್ಪ ಮಾರ್ಕೆಟ್ ಇಲ್ದಾಗ ಹಾಳಾಗ್ತದೆ. ಇದಷ್ಟು ಕಟಿಂಗ್ ಆದ 15,000 ಮೇಲೆ ಕ್ಯಾರೆಟ್ ಆಕೈತಿ. 15,000 ಆರ್ದು. ಈಗ ರೆಡಿ ಟು 151 ಇನ್ನಿಂಗ್ 5 ತಿಂಗಳು ಆತ್ರ ನಮ್ಗ. ಇದು ನಾಳೆ 6ನೇ ತಿಂಗಳು ಚಲೋ ಆತ್ರಿ. ಇವತ್ತು ಕಟಿಂಗ್ ಆತ್ರಲ್ಲ ಟ್ರೇ ಈ ರೀತಿ. ನೋಡಿದ್ರಲ್ವ ಅವ್ರು ಮಾತಾಡಿದ್ದು, ಅವ್ರ ಮಾತಿನಲ್ಲಿರೋ ಕಾನ್ಫಿಡೆನ್ಸ್ ನೋಡಿದ್ರಲ್ಲ. ಅವ್ರ ಶೈನ್ ಹೆಚ್ಚು, ನಾಚಿಕೆ ಸ್ವಭಾವ, ಆದರೆ ಅವ್ರ ಕಾನ್ಫಿಡೆನ್ಸ್ ನೋಡಿ.
ಅವ್ರದ್ದು ಆ್ಯಕ್ಚುಲಿ ಇನ್ನೊಂದು ಸುಮ್ಮನೆ ಕೆಲವು ಸ್ನ್ಯಾಪ್ ತೋರಿಸ್ತೀನಿ ನೋಡಿರಿ, ಹೀರೆಕಾಯಿ ಬೆಳೆ ಇದೆ, ಅವ್ರು ಕಳಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಬೆಳೆ ಅಂದರೆ. ಆ ಆಸಕ್ತಿ, ಆ ಹುಮ್ಮಸ್ಸಿದ್ರೆ ಖಂಡಿತ ಕೃಷಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ, ನಷ್ಟ ಅಂತೂ ಆಗಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.